ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಜನವರಿ 2024ರ ಕರೆಂಟ್ ಅಫೇರ್ಸ್. ಸೌರಮಾರುತ ಅಧ್ಯಯನದ ಇಸ್ರೋದ ಆದಿತ್ಯ L1 ನೌಕೆಯು L1 ಬಿಂದುಗೆ ಯಶಸ್ವಿ ಸೇರ್ಪಡೆ ಆಗಿರುವಂಥದ್ದು. L1 ಪಾಯಿಂಟ್ ಏನು ಅಂತ ಹೇಳಿದ್ರೆ, ಭೂಮಿಯಿಂದ ಸೂರ್ಯನಿಗಿರುವ ಒಟ್ಟು ದೂರದಲ್ಲಿ 101ರಷ್ಟು ದೂರವಾಗಿದ್ದು, ಸೂರ್ಯನಲ್ಲಿ ನಡೆಯುವ ಚಟುವಟಿಕೆಗಳು ಹಾಗೂ ಅಂತರಿಕ್ಷದ ವಾತಾವರಣದ ಮೇಲಿನ ಅದರ ಪರಿಣಾಮಗಳನ್ನು ಆದಿತ್ಯ L1 ನೌಕೆಯು L1 ಬಿಂದುವಿನಿಂದ ಅಧ್ಯಯನ ನಡೆಸುವಂಥದ್ದು. ಓಕೆ, ಸೂರ್ಯನ L1 ಬಿಂದುವಿಗೆ ನೌಕೆಯನ್ನು ಸೇರಿಸಿದ ಕ್ರಿಯೋ ರೆಟ್ರೋಫೈರಿಂಗ್. ನೌಕೆಯನ್ನು L1 ಕಕ್ಷೆಗೆ ಸೇರಿಸುವ ಕ್ರಿಯೆಯನ್ನು ರೆಟ್ರೋಫೈರಿಂಗ್ ಎನ್ನುವರು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ರೆಟ್ರೋಫೈರಿಂಗ್ L1 ಪಾಯಿಂಟಿನ ಸುತ್ತ ಇರುವ ಹ್ಯಾಲೋ ಕಕ್ಷೆಗೆ ನೌಕೆಯನ್ನು ಸೇರಿಸುವ ಕೆಲಸವನ್ನು ಮೊದಲು ಮಾಡಲಾಗುತ್ತದೆ. ಹ್ಯಾಲೋ ಆರ್ಬಿಟ್ನಲ್ಲಿ ಯಶಸ್ವಿಯಾಗಿ ನಿಯೋಜಿಸಿದ ನಂತರ ಸೂಕ್ತ ಸಮಯದಲ್ಲಿ L1 ಬಿಂದುವಿಗೆ ಸೇರಿಸಲಾಗುತ್ತದೆ. ಕ್ರಿಯೆ ಯಾವ ಥರ ನಡೆಯುತ್ತೆ ಅಂತ ಹೇಳಿರುವಂಥದ್ದು. ಓಕೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಆದಿತ್ಯ L1 ಬಿಂದುವಿಗೆ ಸೇರಿರುವಂಥದ್ದು, L1 ಬಿಂದುವಿಗೆ ಸೇರಿರುವಂಥದ್ದು ಕಕ್ಷೆಗೆ. ಆದಿತ್ಯ L1 ಪ್ರಮುಖ 3 ಉದ್ದೇಶಗಳು ಏನು ಅಂತ ಹೇಳಿದ್ರೆ, ಮುಂದಿನ 5 ವರ್ಷಗಳವರೆಗೆ ಸೂರ್ಯನಲ್ಲಿರುವ ಕರೋನಾ ಭಾಗದಿಂದ ಹೊರಹೊಮ್ಮುವ ಬಿರುತಾಪದ ಕಾರ್ಯವಿಧಾನ ಮತ್ತು ಸೌರಜ್ವಾಲೆಗಳನ್ನು ನೈಜ ಸಮಯದಲ್ಲಿ ಸಮೀಪದಿಂದ ಅಧ್ಯಯನಿಸುವುದು, ಸೂರ್ಯನ ಪ್ರಮುಖ ಭಾಗಗಳಾದ ದ್ಯುತಿಗೋಳ, ವರ್ಣಗೋಳ ಮತ್ತು ಹೊರಪದರವನ್ನು ಅಧ್ಯಯನ ಮಾಡಲು 7 ಪೇಲೋಡ್ಗಳನ್ನು ನೌಕೆ ಹೊಯ್ತಿದೆ. ಭಾರತ ಬಾಹ್ಯಾಕಾಶ ಯಾತ್ರೆಗೂ ಮೊದಲು ಬಾಹ್ಯಾಕಾಶದ ಹವಾಮಾನ ತಿಳಿಸಿಕೊಳ್ಳುವುದು, ಸೂರ್ಯನಿಂದಾಗಿ ಭೂಮಿಯ ವಾತಾವರಣದ ಸೌರಜ್ವಾಲೆಯನ್ನು ಬೀರುವ ಪರಿಣಾಮಗಳ ಅವಲೋಕನ ಮಾಡುವಂಥದ್ದು. ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. 2024ರಲ್ಲಿ ಇಸ್ರೋ ಸಂಸ್ಥೆ ವತಿಯಿಂದ ನಡೆಸಲು ಉದ್ದೇಶಿಸಿರುವ 6 ಪ್ರಮುಖ ವಿಶೇಷ ಕಾರ್ಯಾಚರಣೆಗಳು: ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ ಎಕ್ಸ್ರೇ ಪೊಲಾರೋಮೀಟರ್ ಉಪಗ್ರಹ ಉಡಾವಣೆ. ಇವನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. KPSC ಎಕ್ಸಾಮಿನೇಷನ್ಸ್ನಲ್ಲಿ ತುಂಬ ಕೇಳ್ತಾರೆ ಇದು. ಸೌರ ವಾತಾವರಣದ ಅಧ್ಯಯನಕ್ಕಾಗಿ ಭಾರತದ ಮೊದಲ ಸೌರ ಮಿಷನ್ ಆದಿತ್ಯ L1 ನೌಕೆಯು ಯಾನ. ರಿಮೋಟ್ ಸೆನ್ಸಿಂಗ್ ಮೂಲಕ ಭೂಮಿಯ ನೈಸರ್ಗಿಕ ಪ್ರಕ್ರಿಯೆ ಅಧ್ಯಯನಕ್ಕಾಗಿ ಭಾರತದ ಇಸ್ರೋ ಮತ್ತು ಅಮೆರಿಕದ ನಾಸಾ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಿಸ್ಸಾರ್ ಉಪಗ್ರಹದ ಪ್ರಾಜೆಕ್ಟ್. ನೋಟ್ ಡೌನ್ ಮಾಡ್ಕೊಳ್ಳಿ, ನಿಸ್ಸಾರ್ ಪ್ರಾಜೆಕ್ಟ್ ಇಸ್ರೋ ಮತ್ತು ನಾಸಾ ಎರಡು ಸೇರಿ ಮಾಡುವಂಥದ್ದು. ಐತಿಹಾಸಿಕ ಮಾನವ ಸಹಿತ ಅಂತರಿಕ್ಷ ಯಾನದ ಮೊದಲ ಮತ್ತು 2ನೇ ಹಂತದ ಮಾನವ ಸಹಿತ ಗಗನಯಾನ. ಮಂಗಳದ ವಾತಾವರಣ ಅಧ್ಯಯನಕ್ಕಾಗಿ MOM-2 ಕೈಗೊಳ್ಳುವ ಚಿಂತನೆ, ಮಾರ್ಸ್ ಆರ್ಬಿಟರ್ ಮಿಷನ್ 2026. ಇನ್ಸ್ಯಾಟ್ 3DS ಉಪಗ್ರಹವು GSLV Mk2 ವಾಹನದ ಮೂಲಕ ಹವಾಮಾನ ಅಧ್ಯಯನ, ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದ ದತ್ತಾಂಶ ಸಂಗ್ರಹಿಸಲು ಇನ್ಸ್ಯಾಟ್ ಸರಣಿಯ ಉಪಗ್ರಹಗಳ 7ನೇ ಹಾರಾಟ. ಓಕೆ, ನೆನಪಿರಲಿ ಅಂತ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಶುಕ್ರಗ್ರಹದ ಅಧ್ಯಯನಕ್ಕಾಗಿ ಶುಕ್ರಯಾನ 2025ರಲ್ಲಿ, ಗಗನಯಾನ 3 2026ರಲ್ಲಿ, ಚಂದ್ರಯಾನ 4 2026ರಲ್ಲಿ, ಭಾರತೀಯ ಅಂತರಿಕ್ಷ ನಿಲ್ದಾಣ 2028 2025 ಒಳಗಡೆ. ಓಕೆ, ಕಪ್ಪು ಕುಳಿಗಳ ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಇಸ್ರೋದಿಂದ ಎಕ್ಸ್ಪೋಸ್ಯಾಟ್ ಯಶಸ್ವಿ ಉಡಾವಣೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲ್ಯಾಕ್ ಹೋಲ್ ಅಂತ ಹೇಳ್ತೀವಿ. ಅದರದ ಒಂದು ಏನು ಅಂದರೆ ಅಧ್ಯಯನಕ್ಕಾಗಿ ಇಸ್ರೋದಿಂದ ಎಕ್ಸ್ಪೋಸ್ಯಾಟ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿರುವಂಥದ್ದು. ಓಕೆ, ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅಂತ ಹೇಳ್ತಾರೆ ಎಕ್ಸ್ಪೋಸ್ಯಾಟ್ನ. ವೆರಿ ವೆರಿ ಇಂಪಾರ್ಟೆಂಟ್, ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇದು ಜಗತ್ತಿನಲ್ಲಿ ಇದು 2ನೇ ದೇಶ ಮಾಡಿರುವಂಥದ್ದು. ಫಸ್ಟ್ ಬಂದು ನಾಸಾ ಮಾಡಿದಾರೆ, USA ಮಾಡಿರುವಂಥದ್ದು. ಭಾರತ ಬಂದು 2ನೇ ದೇಶ ಮಾಡಿರುವಂಥದ್ದು. ಟು ರೀಡ್ ಬ್ಲ್ಯಾಕ್ ಹೋಲ್. ಓಕೆ, ಭಾರತದ 16ನೇ ಕೇಂದ್ರ ಹಣಕಾಸು ಆಯೋಗ ಅಧ್ಯಕ್ಷರು ಯಾರು ಅಂದರೆ ಅರವಿಂದ್ ಪನಗಾರಿಯಾ. ಆಯೋಗದ ಅವಧಿ ಬಂದು 2026ರಿಂದ 2031. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಭಾರತದ 15ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್. 2023ರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗ ಪುರಸ್ಕರ್ತರು ಯಾರು ಅಂದರೆ ಲಕ್ಷ್ಮೀಶ ತೋಳ್ವಾಡಿ. ಕೃತಿ ಬಂದು ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ. ಓಕೆ, ಯಾರಿಗೆ ಬಂದಿದೆ ಅಂದರೆ ಕನ್ನಡದ ಹಿರಿಯ ಲೇಖಕರಾದ ಲಕ್ಷ್ಮೀಶ ತೋಳ್ಪಾಡಿ ಅವರಿಗೆ ಬಂದಿರುವಂಥದ್ದು.
ಕೃತಿ ಯಾವುದು ಅಂತ ಹೇಳಿದ್ರೆ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ಬಂದಿರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. 2023ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಘೋಷಣೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂದರೆ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿ ರಾಂಕಿರೆಡ್ಡಿ, ಬ್ಯಾಡ್ಮಿಂಟನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಅರ್ಜುನ ಪ್ರಶಸ್ತಿ ವಿಜೇತರು ಯಾರು ಅಂತ ನೋಡೋಣ. ಮೊಹಮ್ಮದ್ ಶಮಿ ಕ್ರಿಕೆಟ್, ಮುರಳಿ ಶ್ರೀಶಂಕರ್ ಅಥ್ಲೆಟಿಕ್ಸ್, ಪಾರುಲ್ ಚೌಧರಿ ಅಥ್ಲೆಟಿಕ್ಸ್, ಪವನ್ ಸೆಹ್ರಾವತ್ ಕಬಡ್ಡಿ, ರೀತು ನೇಗಿ ಕಬಡ್ಡಿ, ವೈಶಾಲಿ ರಮೇಶ್ ಬಾಬು ಚೆಸ್, ಸುನೀಲ್ ಕುಮಾರ್ ಕುಸ್ತಿ, ಅಂತಿಮ್ ಪಂಪಲ್ ಕುಸ್ತಿ, ದೀಕ್ಷಾ ದಾಗರ್ ಗಾಲ್ಫ್, ಇಶಾದ್ ಸಿಂಗ್ ಶೂಟಿಂಗ್, ಐಶ್ವರಿ ಪ್ರತಾಪ್ ಸಿಂಗ್ ಥೋಮರ್ ಶೂಟಿಂಗ್, ಕೃಷ್ಣ ಪಾಠಕ್ ಹಾಕಿ, ಸುಶೀಲಾ ಚಾಣು ಹಾಕಿ, ಮೊಹಮ್ಮದ್ ಹುಸಾಮುದ್ದೀನ್ ಬಾಕ್ಸಿಂಗ್, ಅದಿತಿ ಜಿ ಸ್ವಾಮಿ ಬಿಲ್ಲುಗಾರಿಕೆ, ಓಜಸ್ ಪ್ರವೀಣ್ ಡಿಯೋಟಾಲೆ ಬಿಲ್ಲುಗಾರಿಕೆ. ಅರ್ಜುನ್ ಅವಾರ್ಡ್ ಇನ್ನೂ ಜಾಸ್ತಿ ಇದೆ. ಇಂಪಾರ್ಟೆಂಟ್ ಯಾವುದು ಅಂತ ಓದಿರುವಂಥದ್ದು ನೋಡಿ, ಶೀತಲ್ ದೇವಿ ಅವ್ರದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಪ್ಯಾರಾ ಆರ್ಚರಿ, ಅಹಿಕಾ ಮುಖರ್ಜಿ ಬಂದು ಟೇಬಲ್ ಟೆನ್ನಿಸ್, ಹರೀಂದರ್ ಪಾಲ್ ಸಂಧು ಬಂದು ಸ್ಕ್ವಾಶ್ ಆಗಿರುತ್ತೆ, ಅಜಯ್ ಕುಮಾರ್ ರೆಡ್ಡಿ ಪ್ಯಾರಾ ಕ್ರಿಕೆಟ್ ಆಗಿರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಯಾರು ಅಂತ ಹೇಳಿದ್ರೆ ಶೀತಲ್ ದೇವಿ ಅವ್ರದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ನ್ಯೂಸ್ ಆಗಿತ್ತು, ತುಂಬ ಏನು ಅಂತ ಹೇಳಿದ್ರೆ ವೈರಲ್ ಅಂತ ಆಗಿತ್ತು ಅವ್ರದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ದ್ರೋಣಾಚಾರ್ಯ ಪ್ರಶಸ್ತಿ ನಿಯಮಿತ ವಿಭಾಗ, ಲಲಿತ್ ಕುಮಾರ್ ಕುಸ್ತಿ, ಆರ್ ಬಿ ರಮೇಶ್ ಚೆಸ್, ಮಹಾವೀರ್ ಪ್ರಸಾದ್ ಸೈನಿ ಪ್ಯಾರಾ ಅಥ್ಲೆಟಿಕ್ಸ್, ಶಿವೇಂದ್ರ ಸಿಂಗ್ ಹಾಕಿ, ಗಣೇಶ್ ಪ್ರಭಾಕರ್ ದೇವ್ರಕಾರ್ ಮಲ್ಲಕಂಬ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಗಣೇಶ್ ಪ್ರಭಾಕರ್ ದೇವ್ರಕಾರ್ ಮಲ್ಲಕಂಬ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ದ್ರೋಣಾಚಾರ್ಯ ಪ್ರಶಸ್ತಿದು. ಓಕೆ, ನೆಕ್ಸ್ಟ್ ಅದು ಬಂದು ನಿಯಮಿತ ವಿಭಾಗ. ದ್ರೋಣಾಚಾರ್ಯ ಪ್ರಶಸ್ತಿ ಜೀವಮಾನ ಸಾಧನೆ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ ಜಸ್ಕೀರತ್ ಸಿಂಗ್ ಗ್ರೇವಲ್, ಭಾಸ್ಕರನ್ ಇ ಕಬಡ್ಡಿ, ಜಯಂತ್ ಕುಮಾರ್ ಖುಷಿಲಾಲ್ ಟೇಬಲ್ ಟೆನ್ನಿಸ್. ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಧ್ಯಾನ್ ಚಂದ್ ಪ್ರಶಸ್ತಿ ಜೀವಮಾನ ಸಾಧನೆ ಯಾರಿಗೆ ಬಂದಿದೆ ಅಂದರೆ ಮಂಜುಷಾ ಕನ್ನರ್ ಬ್ಯಾಡ್ಮಿಂಟನ್, ವಿನೀತ್ ಕುಮಾರ್ ಶರ್ಮಾ ಹಾಕಿ, ಕವಿತಾ ಸೆಲ್ವರಾಜ್ ಕಬಡ್ಡಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ, ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಅಮೃತ್ಸರ್, ಫಸ್ಟ್ ಪ್ಲೇಸ್ ಬಂದಿರುವಂಥದ್ದು. ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ. ಕ್ರೀಡೆ ಬಗ್ಗೆ ಕೇಳ್ತಾರೆ, ಕರೆಂಟ್ ಅಫೇರ್ಸ್, ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಮೊದಲ ಮಹಿಳಾ ಮುಖ್ಯಸ್ಥೆ ನೀನಾ ಸಿಂಗ್ ಅವರು, CISF. ಓಕೆ, ಫಸ್ಟ್ ವುಮೆನ್ ಅಂತ ಏನಿರ್ತದೋ ಕರೆಂಟ್ ಅಫೇರ್ಸ್ನಲ್ಲಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ವುಮೆನ್ ಚೀಫ್ ಆಫ್ CISF ಯಾರು ಅಂತ ಹೇಳಿದ್ರೆ ನೀನಾ ಸಿಂಗ್ ರವರು. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥೆ ನೀನಾ ಸಿಂಗ್. ITBPಯ ನೂತನ ಮಹಾನಿರ್ದೇಶಕರಾಗಿ ರಾಹುಲ್ ರಸ್ಗೋತ್ರಾ ನೇಮಕ. ಓಕೆ, ರಾಹುಲ್ ರಸ್ಗೋತ್ರಾ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ DG ಆಗಿರ್ತಾರೆ. ಇದು ಕೂಡ ಹೊಸ ನೇಮಕಾತಿ, ಹೊಸ ನೇಮಕಗೊಂಡಿರುವಂಥದ್ದು. ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ಕೇಂದ್ರ ಮೀಸಲು ಪಡೆ CRPF ನೂತನ ಮಹಾನಿರ್ದೇಶಕರಾಗಿ ಅನಿಲ್ ದಯಾಳ್ ಸಿಂಗ್ ನೇಮಕಗೊಂಡಿರುವಂಥದ್ದು. ನೋಟ್ ಡೌನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. CRPFನ ನೂತನ ಮಹಾನಿರ್ದೇಶಕರಾಗಿ ಅನೀಶ್ ದಯಾಳ್ ಸಿಂಗ್. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ ಅಮೃತ ಮಹೋತ್ಸವ 2023. ವೆರಿ ವೆರಿ ಇಂಪಾರ್ಟೆಂಟ್ ಇದು. 1948ರ ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸಿದ್ದು 2023ರ ಡಿಸೆಂಬರ್ 10ಕ್ಕೆ 75 ವರ್ಷ ಪೂರ್ಣಗೊಳ್ಳಲಿದ್ದು, ಈ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಲಿದೆ. ವೆರಿ ವೆರಿ ಇಂಪಾರ್ಟೆಂಟ್, 75 ಇಯರ್ಸ್ ಆಗಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ಯಾರಿಸ್ನಲ್ಲಿ ಹೊರಡಿಸಿದ 30 ಸಾರ್ವತ್ರಿಕ ಮಾನವ ಘೋಷಣೆಗಳು ಬದುಕಲು ಬಿಡಿ ಎಂಬ ಹೇಳಿಕೆಯೊಂದಿಗೆ ಮೂಲಭೂತ ಹಕ್ಕುಗಳ ರಕ್ಷಿಸುವ ಮೊದಲ ಪ್ರಯತ್ನಗಳಾಗಿದ್ದವು. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ 2023ರ ಡಿಸೆಂಬರ್ 10ರಂದು ವಿಶ್ವ ಮಾನವ ದಿನವನ್ನು ಸ್ವಾತಂತ್ರ್ಯ, ಸಮಾನತೆ ಮತ್ತು ಎಲ್ಲರಿಗೂ ನ್ಯಾಯ, ಫ್ರೀಡಮ್, ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ಫಾರ್ ಆಲ್ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಿತು. ಇಂಪಾರ್ಟೆಂಟ್ ಧ್ಯೇಯವಾಕ್ಯ, ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಎಲ್ಲರಿಗೂ ನ್ಯಾಯ ಧ್ಯೇಯವಾಕ್ಯವಾಗಿರುತ್ತೆ. 500ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿದೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ಅನುವಾದಿತ ದಾಖಲೆಯಾಗಿದೆ.
ಮಾನವ ಹಕ್ಕುಗಳ ದಾಖಲೆ ವಿನ್ಯಾಸ ರೆನೆ ಕ್ಯಾಸನ್ ಅವರು ಮಾಡಿರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ ನೋಡಿ ಕೆಳಗಡೆ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ, ಪ್ರಸ್ತುತ ಹಿಮಾಚಲದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಎಲ್ ನಾರಾಯಣ ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ. ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ ಇದು. ಓಕೆ, ಬ್ರಿಟಿಷರ ಕಾಲದ 3 ಅಪರಾಧಿಕ ಕಾನೂನು ರದ್ದುಗೊಳಿಸಿ 3 ಹೊಸ ಕಾಯ್ದೆಗಳ ಅಂಗೀಕಾರ. ಓಕೆ, ಭಾರತೀಯ ಅಪರಾಧ ತನಿಖೆ ಮತ್ತು ನ್ಯಾಯಾಂಗ ವಿಚಾರಣೆಯ ಪ್ರಕ್ರಿಯೆಯನ್ನು ಆಮೂಲಾಗ್ರವಾಗಿ ಬದಲಾಯಿಸುವ ಉದ್ದೇಶದ 3 ಹೊಸ ಕ್ರಿಮಿನಲ್ ಕಾನೂನು ವಿಧೇಯಕಗಳಿಗೆ ಸಂಸತ್ತಿನಲ್ಲಿ ಅಂಗೀಕಾರ ನೀಡಲಾಗಿದ್ದು, 2023ರ ಡಿಸೆಂಬರ್ 26ರಂದು ಈ ವಿಧೇಯಕಗಳಿಗೆ ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಿದ್ದು, ವಿಧೇಯಕಗಳು ಕಾಯ್ದೆಗಳಾಗಿ ಮಾರ್ಪಟ್ಟಿವೆ. ಈ ಮೂಲಕ ಬ್ರಿಟಿಷರ ಕಾನೂನು ಜಾಗದಲ್ಲಿ ಪರಿಷ್ಕೃತ ಕಾಯ್ದೆಗಳು ಜಾರಿಗೆ ಬಂದಿದೆ. ಯಾವುದು ಅಂತ ನೋಡ್ಕೊಳ್ಳೋಣ. ನೋಡಿ, ಹಳೆ ಕಾಯ್ದೆಗಳು, ಇಲ್ಲಿ ಬಂದು ಜಾರಿಗೆ ತಂದಿರೋ ಹೊಸ ಕಾಯ್ದೆಗಳು. ಭಾರತ ದಂಡ ಸಂಹಿತೆ 1860, ಇವಾಗ ಭಾರತ ನ್ಯಾಯ ಸಂಹಿತೆ ಆಗಿದೆ ಅದು. ಅಪರಾಧ ಪ್ರಕ್ರಿಯಾ ಸಂಹಿತೆ 1973, CRPC. ಓಕೆ, ಇವಾಗ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಆಗಿದೆ. ಇಂಡಿಯನ್ಸ್ ಎವಿಡೆನ್ಸ್ ಆಕ್ಟ್ 1872, ಇವಾಗ ಬಂದು ಭಾರತೀಯ ಸಾಕ್ಷ್ಯ ಕಾಯ್ದೆ ಆಗಿರುತ್ತೆ. ಓಕೆ, ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. INS ಇಂಪಾಲ್ ನೌಕಾಪಡೆಗೆ ಸೇರ್ಪಡೆ. ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ INS ಇಂಪಾಲ್ ಕಮಿಷನ್ ಇಂಟು ಇಂಡಿಯನ್ ನೇವಿ. ಸ್ವದೇಶಿ ನಿರ್ಮಿತ ಕ್ಷಿಪಣಿ ಧ್ವಂಸಕ ಅತ್ಯಾಧುನಿಕ ಯುದ್ಧ ನೌಕೆ INS ಇಂಪಾಲ್ ಅನ್ನು 2023ರ ಡಿಸೆಂಬರ್ 26ರಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನೌಕಾಪಡೆಯ ಮುಖ್ಯಸ್ಥರ ಸಮ್ಮುಖದಲ್ಲಿ ಮುಂಬೈನಲ್ಲಿ ನೌಕಾಪಡೆಯ ಪಶ್ಚಿಮ ಕಮಾಂಡ್ಗೆ ಅಧಿಕೃತವಾಗಿ ಸೇರ್ಪಡೆ ಮಾಡಲಾಯಿತು. ಈ ಮೂಲಕ ಯುದ್ಧ ನೌಕೆಗೆ ಅಧಿಕೃತವಾಗಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿತು. ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದು ಬಂದು ಸ್ವದೇಶಿ ನಿರ್ಮಿತ ಕ್ಷಿಪಣಿ ಧ್ವಂಸಕ ಆಗಿರುತ್ತೆ. ಓಕೆ, ಯುದ್ಧ ನೌಕೆ ಬಂದು ಕ್ಷಿಪಣಿ ಧ್ವಂಸಕ ಆಗಿರುತ್ತೆ. INS ಇಂಫಾಲ್, ನೋಟ್ ಡೌನ್ ಮಾಡ್ಕೊಳ್ಳಿ. ಫೋರ್ಬ್ಸ್ ಪಟ್ಟಿಯಲ್ಲಿ ವಿಶ್ವ ಪ್ರಭಾವಿ ಮಹಿಳೆಯರಲ್ಲಿ ಭಾರತದ 4 ಮಹಿಳೆಯರು. ಯಾರು ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ರವರು 32ನೇ ಸ್ಥಾನ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಓಕೆ, ರೋಶನಿ ನಾಡರ್ 60ನೇ ಸ್ಥಾನ. HCL ಸಂಸ್ಥಾಪಕ ಮತ್ತು ಕೈಗಾರಿಕೋದ್ಯಮಿ ಶಿವಾ ನಾಡರ್ ಅವರ ಪುತ್ರಿ ರೋಶನಿ ಅವರು HCL ಟೆಕ್ನಾಲಜಿ CEO ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ HCLನ CEO ಆಗಿರ್ತಾರೆ. ಯಾರು ಅಂದರೆ ರೋಶನಿ ನಾಡರ್. ಸೋಮಾ ಮಂಡಲ್ 70ನೇ ಸ್ಥಾನ. ಸರ್ಕಾರಿ ಸ್ವಾಮ್ಯದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಮೊದಲ ಅಧ್ಯಕ್ಷ ಇವರಾಗಿರ್ತಾರೆ. ಓಕೆ, ಕಿರಣ್ ಮಾಜುಮ್ದಾರ್ ಶಾ 76ನೇ ಸ್ಥಾನ. ಬಯೋಕಾನ್ ಕಂಪನಿಯ ಸಂಸ್ಥೆಯನ್ನು ಸ್ಥಾಪಿಸಿರುವಂಥವ್ರು ಇವರು, ನಮ್ಮ ಬೆಂಗಳೂರಿನವರು ಇವರು. ಕಿರಣ್ ಮಾಜುಮ್ದಾರ್ ಶಾ ಅವರು, ಇವರು ಬಂದು 76ನೇ ಸ್ಥಾನದಲ್ಲಿ ಇರುವಂಥದ್ದು. ಇಂಪಾರ್ಟೆಂಟ್. ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ ಸೂರತ್ನ ಡೈಮಂಡ್ ಬೋರ್ಸ್. ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಓಕೆ, ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ ಎಲ್ಲಿ ಅಂದರೆ ಸೂರತ್ನ ಡೈಮಂಡ್ ಬೋರ್ಸ್. ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಯುನೆಸ್ಕೋ ಸಾಂಸ್ಕೃತಿಕ ಪಟ್ಟಿಗೆ ಗುಜರಾತ್ನ ಗಾರ್ಬಾ ನೃತ್ಯ ಸೇರ್ಪಡೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಗಾರ್ಬಾ ಆಫ್ ಗುಜರಾತ್ ಡಿಕ್ಲೇರ್ಡ್ ಆಸ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಬೈ ಯುನೆಸ್ಕೋ. ಓಕೆ, ಇಂಪಾರ್ಟೆಂಟ್ ಇದು. ಗುಜರಾತಿನ ಜನಪ್ರಿಯ ಗಾರ್ಬಾ ನೃತ್ಯವು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ 15ನೇ ತಾಣವಾಗಿ ಸೇರ್ಪಡೆಗೊಂಡಿದೆ. ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಬೊಟ್ವಾನಾದ ಕಸಾನಿಯಲ್ಲಿ ಆರಂಭವಾಗಿರುವ ಅಂತರ್ ಸರ್ಕಾರಿ ಸಮಿತಿ 18ನೇ ಸಭೆಯಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ 2003ರ ಒಪ್ಪಂದ ನಿಬಂಧನೆಗಳ ಅಡಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಭಾರತದಲ್ಲಿ ಕೋಲ್ಕತ್ತಾದ ದುರ್ಗಾ ಪೂಜೆಯು ಯುನೆಸ್ಕೋದ 14ನೇ ICH ಮಾನ್ಯತೆಗೆ ಒಳಪಟ್ಟಿತ್ತು. ಓಕೆ, ಇಂಪಾರ್ಟೆಂಟ್ ಇದು. ಸೊ ಲಾಸ್ಟ್ ಟೈಮ್ ಬಂದು ದುರ್ಗಾ ಪೂಜಾ ಇನ್ ಕೋಲ್ಕತ್ತಾ 2021ರಲ್ಲಿ ಆಗಿದ್ದು, ಇವಾಗ ಗಾರ್ಬಾ ನೃತ್ಯ 2023ರಲ್ಲಿ. ಇಂಪಾರ್ಟೆಂಟ್. ಓಕೆ, ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಕೊಡಿಯಾಟಂ ಕೇರಳ 2008ರಲ್ಲಿ. ರಾಮ್ಲೀಲಾ ಇದು ಒಂದು ನೃತ್ಯ ಆಗಿರುತ್ತೆ. ವೇದಿಕ್ ಚಾಂಟಿಂಗ್. ರಮ್ಮನ್ ಚೌ ಡ್ಯಾನ್ಸ್ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ.
ಕಲ್ಬೇಲಿಯಾ ರಾಜಸ್ಥಾನಲ್ಲಿ, ಮುಡಿಯಟ್ಟು ಕೇರಳ, ಬುದ್ಧಿಸ್ಟ್ ಚಾಂಟಿಂಗ್ ಆಫ್ ಲಡಾಖ್, ಮಣಿಪುರಿ ಸಂಕೀರ್ತನ, ಟ್ರೆಡಿಷನಲ್ ಬ್ರಾಸ್ ಅಂಡ್ ಕಾಪರ್ ಕ್ರಾಫ್ಟ್ ಆಫ್ ಯುಟೆನ್ಸಿಲ್ಸ್, ನವರೋಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಆಫ್ ಪಾರ್ಸೀಸ್ ಅಂಡ್ ಮುಸ್ಲಿಮ್ಸ್, ಯೋಗ, ಕುಂಭಮೇಳ, ದುರ್ಗಾ ಪೂಜಾ ಇನ್ ಕೋಲ್ಕತ್ತಾ, ಗರ್ಬಾ ಡ್ಯಾನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸಂಸತ್ನಲ್ಲಿ ಅಂಗೀಕಾರಗೊಂಡ ಅಂಚೆ ಕಚೇರಿ ತಿದ್ದುಪಡಿ ಮಸೂದೆ 2023. ಓಕೆ, ಪ್ರಮುಖ ಅಂಶಗಳು ನೋಡ್ಕೊಳ್ಳಿ. ಈ ನೂತನ ಮಸೂದೆಯು 125 ವರ್ಷಗಳಷ್ಟು ಹಳೆಯದಾದ ಪೋಸ್ಟ್ ಆಫೀಸ್ ಕಾಯ್ದೆ 1898ರ ಕಾಯ್ದೆಯನ್ನು ಬದಲಿಸಲಿದೆ. ಈ ಮಸೂದೆಯು ಅಂಚೆ ಕಚೇರಿ ಹಾಗೂ ಖಾಸಗಿ ಕೊರಿಯರ್ ಕಚೇರಿಗಳಿಗೆ ಬರುವ ಸಂಶಯಾಸ್ಪದ ಪತ್ರಗಳನ್ನು ತೆರೆದು ನೋಡುವ, ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ಸರ್ಕಾರಿ ಅಧಿಕಾರಿಗಳಿಗೆ ನೀಡುತ್ತದೆ. ಇಂಪಾರ್ಟೆಂಟ್ ಇದು. ಓಕೆ, ದೂರ ಸಂಪರ್ಕ ಮಸೂದೆಯಲ್ಲಿರುವ ಮುಖ್ಯಾಂಶಗಳು ನೋಡಿ. ಉಪಗ್ರಹ ತರಂಗಾಂತರಗಳ ಹಂಚಿಕೆಯನ್ನು ಹರಾಜೇತರ ಮಾರ್ಗದ ಮೂಲಕ ನಡೆಸಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ಸಾರ್ವಜನಿಕ ತುರ್ತು ಸಂದರ್ಭ ಸಾರ್ವಜನಿಕ ರಕ್ಷಣೆಗಾಗಿ ದೂರಸಂಪರ್ಕ ಜಾಲವನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಈ ಮಸೂದೆ ಕೇಂದ್ರಕ್ಕೆ ಅವಕಾಶ ಕಲ್ಪಿಸಿದೆ. ಸಾರ್ವಜನಿಕ ತುರ್ತು ಸಂದರ್ಭದಲ್ಲಿ ಸಂದೇಶವೊಂದರ ರವಾನೆಯನ್ನು ತಡೆಹಿಡಿಯಲು ಹಾಗೂ ಸಂದೇಶವನ್ನು ಕದ್ದಾಲಿಸಲು ಈ ಮಸೂದೆ ಅವಕಾಶ ಕಲ್ಪಿಸಿದೆ. ಎಲ್ಲ ಇಂಪಾರ್ಟೆಂಟ್ ಇದು. ಓಕೆ, ಪಂಡಿತ್ ಗಣಪತಿ ಭಟ್ಗೆ ಮಧ್ಯಪ್ರದೇಶ ಸರ್ಕಾರ ತಾನ್ಸೇನ್ ಪ್ರಶಸ್ತಿ ಕೊಟ್ಟಿರುವಂಥದ್ದು. ಇಂಪಾರ್ಟೆಂಟ್. ತಾನ್ಸೇನ್ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂದರೆ ಪಂಡಿತ್ ಗಣಪತಿ ಭಟ್ ಅವರಿಗೆ ಬಂದಿರುವಂಥದ್ದು.